यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ತಿಕೋಟ ತಾಲೂಕಿನಲ್ಲಿ ಒಂದು ಅಹಿತಕರ ಘಟನೆ ನಡೆಯಿತು. ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಆನ್ಸರ್ ಪೇಪರ್ಗಳು ದೊರಕಲಿಲ್ಲ. ದೊರಕದಂತ ಆನ್ಸರ್ ಪೇಪರ್ಗಳು ಬದಲಾವಣೆಯಾಗಿದ್ದು ಅಂತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಂಡು ಭಾರತೀಯ ಜನತಾ ಪಕ್ಷದ ಧುರೀಣರು ಈ ವಿಷಯವನ್ನ ವೈಯಕ್ತಿಕ ಹೊಣೆಗಾರಿಕೆಯನ್ನಾಗಿ ಹೊತ್ತುಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದನ್ನ ಖಂಡಿಸಲು ನಾವು ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಕರೀತಾ ಇದ್ದೇವೆ. ಯಾಕಂದ್ರೆ ಅದು ಆಡಳಿತಾತ್ಮಕ ಒಂದು ಸಣ್ಣ ತಪ್ಪಿನಿಂದ ಕೆಲವು ವಿದ್ಯಾರ್ಥಿಗಳಿಗೆ ಬದಲಾವಣೆಯಾಗಿ ಆನ್ಸರ್ ಪತ್ರಿಕೆಗಳನ್ನು ಸಿಕ್ಕಿದ್ದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಅದನ್ನು ತ್ವರಿತಗತಿಯಲ್ಲಿ ಸರಿಪಡಿಸಿಕೊಂಡು ಸಮಯದ ವಿಳಂಬವನ್ನು ಅವರಿಗೆ ಮುಂದೂಡಿ ಅವರಿಗೆ ನಿಗದಿಯಾದಂಥ ಸಮಯವನ್ನು ಕೊಟ್ಟು ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟಿದ್ದಾರೆ. ಇಂಥ ಒಂದು ಸುಸೂತ್ರದ ಕೆಲಸ ಜಿಲ್ಲೆಯಲ್ಲಿ ನಡೆದರೂ ಸಹ ಭಾರತೀಯ ಜನತಾ ಪಕ್ಷದವರು ಇದನ್ನ ರಾಜಕೀಯಕ್ಕೆ ತಂದು ಇದೊಂದು ನನಗೆ ತಿಳಿದ ಮಟ್ಟಿಗೆ ಆಡಳಿತ ಅಧಿಕಾರಿಗಳು ಮಾಡ್ತಕ್ಕಂಥ ಸಣ್ಣ ಒಂದು ಲೋಪದಿಂದ ನೀವು ರಾಜ್ಯದಲ್ಲೇ ಇದೊಂದು ವಿಷಯವನ್ನಾಗಿ ಮಾಡಿ ಎಲ್ಲರಿಗೂ ಇದರ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಕಳಂಕವನ್ನು ಹೊತ್ಕೊಂಡು ಕಿಸಿದ್ರೆ ನೀವು ನಮ್ಮ ಸಚಿವರುಗಳಿಗೆ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಏನು ಆಗ್ರಹ ಮಾಡ್ತೀರಿ. ಇದರ ಹಿಂದಿನ ಉದ್ದೇಶ, ನಿಮ್ಮ ದುರುದ್ದೇಶ ಏನಪ್ಪಾ ಅಂದ್ರೆ ರಾಜಕೀಯ ಮಾಡೋದಿದೆ ವಿನಃ ಇಲ್ಲಿ ಸರಳೀಕರಣಗೊಳಿಸಿ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಅಲ್ಲ. ಇವತ್ತು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಏನಾದರೂ ತೊಂದರೆ ಆಗ್ತಕ್ಕಂಥ ಕೆಲಸ ಆಗಿದ್ರೆ ನಾವು ಸಹ ಅದಕ್ಕೆ ಸಹಕಾರ ಕೊಡ್ತಿದ್ವಿ. ಅದು ಒಂದು ಸಣ್ಣ ಸಮಯ ವಿಳಂಬ ಆಯಿತು, ಅಲ್ಲಿ ತಪ್ಪು ನಡೆದಿರೋದು ಅಧಿಕಾರಿಗಳ ಒಂದು ಸಣ್ಣ ಮಟ್ಟದ ಅಧಿಕಾರಿಗಳಿಂದ ತಪ್ಪು ನಡೆದಿದ್ದು ಒಪ್ಕೊಂಡ್ರು. ಆದ್ರೆ ಕಾನೂನನ್ನ ಕೈಗೆ ತೆಗೆದುಕೊಂಡು ವಿದ್ಯಾರ್ಥಿಗಳು ಸಹ ಗೇಟ್ ಮುರಿದು ಒಳಗೆ ನುಗ್ತಕ್ಕಂಥ ಕೆಲಸ ಆ ಸಂದರ್ಭದೊಳಗೆ ಪೊಲೀಸ್ ಅಧಿಕಾರಿಗಳು ಏನ್ ಮಾಡಬೇಕು ಮಾಡಿದ್ದಾರೆ. ಇದು ಖಂಡನೀಯ ಅಂತಕ್ಕಂಥ ಖಂಡನೆ ಮಾಡೋದಕ್ಕೋಸ್ಕರ ಇವತ್ತಿನ ಈ ಸಭೆಯನ್ನು ಕರೆದಿದ್ದೇವೆ. ಜೊತೆಗೆ ತಾವೆಲ್ಲ ಒಂದು ಪ್ರಶ್ನೆಯನ್ನು ಕೇಳ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ ನಿನ್ನೆ ದಿವಸ ಸಚಿವ ಸಂಪುಟ ಆಯ್ತು. ವಿಜಯಪುರ ಜಿಲ್ಲೆಗೂ ಇನ್ನೊಂದು ಸಚಿವ ಸ್ಥಾನ ಸಿಗ್ತದೆ ಅಂತಕ್ಕಂಥ ಆಶೆಯಲ್ಲಿ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅಪೇಕ್ಷೆ ಇತ್ತು. ಆದರೆ ಪಕ್ಷದ ನಿರ್ಣಯದಂತೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ 3 ಜನ ಪ್ರಬಲ ಆಕಾಂಕ್ಷಿಗಳಿದ್ರು, ಯಾರಿಗೂ ಆ ಒಂದು ಅವಕಾಶ ಆಗಲಿಲ್ಲ. ಯಾಕಂದ್ರೆ ಪಕ್ಷ ಎಲ್ಲ ಸಮಾಜಗಳನ್ನ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು. ಇದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಸಚಿವ ಸಂಪುಟ ಮಾಡಬೇಕು ಅಂತಿಕೊಂಡು ಪ್ರತಿಯೊಂದು ಸಮಾಜಗಳಿಗೂ ಸಹ ಸಣ್ಣ ಸಮಾಜಗಳಿಗೂ ಸಹ ಗುರುತಿಸಿ ಸಚಿವ ಸ್ಥಾನವನ್ನು ಕೊಡ್ತಕ್ಕಂಥ ಕೆಲಸ ಪಕ್ಷ ಇಲ್ಲಿ ಮಾಡಿದೆ. ಹೀಗಾಗಿ ನಮ್ಮ ಜಿಲ್ಲೆಗೆ ಇನ್ನೊಂದು ಅವಕಾಶ ತಪ್ಪಿರೋದು ಒಂದು ಕಡೆ ನಮ್ಗೆ ವೈಯಕ್ತಿಕವಾಗಿ ನೋವಿದ್ರೂ ಸಹ ಪಕ್ಷದ ನಿರ್ಣಯಕ್ಕೆ ನಾವೆಲ್ಲರೂ ಭದ್ರ ಹಾಕೊಂಡು ಕಿಸಿಂದ್ರೆ ಹೋಗಬೇಕು ಅಂತಕ್ಕಂಥ ವಿಚಾರದಿಂದ ನಾವೆಲ್ಲರೂ ನಮ್ಮ ಮುಖ್ಯಮಂತ್ರಿಗಳು ಏನು ರಚನೆ ಮಾಡಿದ್ದಾರೆ ಈ ಸಚಿವ ಸಂಪುಟವನ್ನು ಇವತ್ತಿನ ದಿವಸ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅದನ್ನ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹ್ಞೂ ಸರ್. ಇವತ್ತು ಮುದ್ದೆಯವರು ಅದಲ್ಲದೆ ಇಬ್ರು ಸಹ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇಲ್ಲ ಉಸ್ತುವಾರಿ ಸಚಿವರೇ ಇದಕ್ಕೆ ಕಾರಣ ಅಂತ ಸರಿಯಾಗಿದ್ದಾರೆ. ಮತ್ತೆ 28ರ ಎಲೆಕ್ಷನ್ ಅಲ್ಲಿ ನಾವು ವಾರ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದು ಪಕ್ಷದ ಜಿಲ್ಲೆಯಲ್ಲಿ ಪರಿಣಾಮ ಬೀರಲ್ವಾ? ಇದು ಕಾರ್ಯಕರ್ತರ ಮೇಲೆ ಪರಿಣಾಮ ಆಗಲ್ವಾ? ಇಂಡಿ ಶಾಸಕರು
ರಾಜೀನಾಮೆ ಪಕ್ಷಕ್ಕೆ ಕೊಡ್ತೀನಿ ಅಂತಕ್ಕಂಥದ್ದು ಮತ್ತು ಉಪಸಭಾಪತಿಗಳಿಗೆ ಅವ್ರು ರಾಜೀನಾಮೆ ಕೊಟ್ಟಿರೋದು ನಾನು ಮಾಧ್ಯಮದ ಮುಖಾಂತರ ನೋಡಿದ್ದೇನೆ. ಅವರ ಆಸೆ ಇತ್ತು, ಸ್ವತಂತ್ರ ಸಿಕ್ಕ ನಂತರ ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಸಿಕ್ಕಿಲ್ಲ, ನಾನು 3 ಬಾರಿಯಾಗಿ ಶಾಸಕನಾಗಿದ್ದೀನಿ, ನನಗೆ ಒಂದು ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ಆಸೆಯಲ್ಲಿದ್ದರು. ಆದರೆ ಪಕ್ಷ ತೆಗೆದುಕೊಂಡಂಥ ನಿರ್ಣಯಕ್ಕೆ ಅವರು ಕಟ್ಟ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಲ್ಲಿ ಕೆಲವು ಶಾಸಕರಲ್ಲಿ ಅವರು ಒಬ್ಬರು ಕಟ್ಟ ಕಾಂಗ್ರೆಸ್ಸಿಗರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಒಂದು ತಮ್ಮ ಆಕ್ರೋಶದಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಏನು ಕಾರ್ಯ ಮಾಡಿದರೆ ಇದು ಒಳ್ಳೆಯದಲ್ಲ ಅಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಪಕ್ಷ ಭಾಳ ದೊಡ್ಡದು, ಪಕ್ಷದ ಇತಿಹಾಸ ಭಾಳ ದೊಡ್ಡದು. ನಾವೆಲ್ಲರೂ ಪಕ್ಷಕ್ಕೆ ಎಷ್ಟೇ ಸೇವೆ ಸಲ್ಲಿಸಿದ್ರು ಸಹ ಪಕ್ಷ ನಿರ್ಧಾರ ಏನು ತೆಗೆದುಕೊಳ್ತದೆ ಅದಕ್ಕೆ ಬದ್ಧರಾಗಿರ್ಬೇಕು. ಇವತ್ತು ಯಶವಂತರಾಯ ಗೌಡರು ಏನು ರಾಜೀನಾಮೆ ಕೊಟ್ಟಿದ್ದಾರೆ, ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ, ಅವರು ಮರುಪರಿಶೀಲನೆ ಮಾಡಿ ಅದನ್ನು ಹಿಂಬಡ್ಕೊಂಡು ಕಿಸಿದ್ರೆ ಮತ್ತೆ ಅವ್ರಿಗೆ ಭವಿಷ್ಯ ಇದೆ. ಮುಂದಿನ ದಿನಮಾನದಲ್ಲಿ ಮತ್ತೆ ಅವರು ಸಚಿವರಾಗ್ತಕ್ಕಂಥ ಎಲ್ಲ ಅರ್ಹತೆಗಳು ಅವ್ರಿಗೆ ಇದ್ದಾವೆ. ಮುಂದೆ ನಾವೆಲ್ಲರೂ ಕೂಡಿಸಿದ್ರೆ 28ರಲ್ಲಿ ಮತ್ತೆ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ ಮಾಡ್ತಾರೆ. ಮತ್ತು ನಮ್ಮ ರಾಜ್ಯ ನಾಯಕರಾಗಲಿ ರಾಷ್ಟ್ರೀಯ ನಾಯಕರಾಗಲಿ ಇವತ್ತು ಯಶವಂತರಾಯ ಗೌಡರಿಗೆ ಕರೆದು ಅವರಿಗೆ ಮನವೊಲಿಸ್ತಕ್ಕಂಥ ಕಾರ್ಯ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದು ಸುಗಮವಾಗಿ ಮುಗೀತದೆ. ಅದೇ ರೀತಿ ಮುದ್ದೇಬೇಳ ಶಾಸಕರಾದಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಸಹ ಇವತ್ತು ಸಚಿವರಾಗಬೇಕು ಅಂತ ಹೇಳ್ಕಿಸಿದ್ರೆ ಆಸೆ ಪಟ್ಟಂಥವ್ರು. ಆಸೆ ಪ್ರತಿಯೊಬ್ಬರಿಗೂ ಇರ್ತದೆ, ಆದರೆ ಅವಕಾಶಗಳು ಕೆಲವೇ ಇರೋದ್ರಿಂದ ನಾನು ಒಂದು ವಿಷಯ ಬಿಚ್ಚಿ ಮಾತನಾಡಬೇಕಾಗ್ತದೆ. ಇವತ್ತು ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಲಿಂಗಾಯತ ಒಳಪಂಗಡಗಳಿಗೆ 7 ಸ್ಥಾನಗಳನ್ನು ಕೊಡಬೇಕು ಅಂತಿಕೊಂಡು ಎಲ್ಲ ಒಳಪಂಗಡಗಳಿಗೆ ಒಂದೊಂದೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಯಶವಂತರಾಯ ಗೌಡರು ಆದಿ ಬಣಿಜ್ಗ ಸಮಾಜದವರಾಗಿರ್ಬೋದು, ಶಿವಾನಂದ ಪಾಟೀಲ್ರು ಪಂಚಮಸಾಲಿ ಸಮಾಜದವರು, ಅದೇ ರೀತಿ ಅಪ್ಪಾಜಿ ನಾಡಗೌಡರು ಲಿಂಗಾಯತ ರೆಡ್ಡಿ ಸಮಾಜದಿಂದ ಬಂದಂಥವ್ರು. ಈ 3 ಸಮಾಜಗಳಿಗೆ ರಾಜ್ಯದ ವಿವಿಧ ಕಡೆ, ಈ ಕೊಪ್ಪಳದಲ್ಲಿ ರದ್ದಿ ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ದಾರೆ, ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಕೊಟ್ಟಿದ್ದಾರೆ, ಗುಲ್ಬರ್ಗಾದಲ್ಲಿ ಆದಿ ಬಣಿಜ್ಗ ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದ ಇವ್ರನ್ನ ಬಿಟ್ಟಿದ್ದಾರೆ ಹೊರತು ಇವರು ಅದಕ್ಕೆ ಅರ್ಹರಲ್ಲ ಅಂತ ಬಿಟ್ಟಿಲ್ಲ. ಈ ಒಂದು ಉದ್ದೇಶದಿಂದ ಪಕ್ಷ ಇವರನ್ನ ಬಿಟ್ಟು ಇನ್ನೊಬ್ಬರಿಗೆ ಆ ಸಮಾಜಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಹೀಗಾಗಿ ಇದರಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಯಾವುದೇ ಕೈ ಇಲ್ಲ. ಇದು ಸಂಪೂರ್ಣ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ತೆಗೆದುಕೊಂಡಂಥ ನಿರ್ಣಯ. ಇವತ್ತು ಅವ್ರಿಗೂ ಸಹ ಮನವೊಲಿಸ್ತಕ್ಕಂಥ ಕೆಲಸ ನಮ್ಮೆಲ್ಲ KPCCಯ ಪದಾಧಿಕಾರಿಗಳು ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ರಾಷ್ಟ್ರೀಯ ಉಸ್ತುವಾರಿಗಳು ಏನು ರಾಜ್ಯಕ್ಕೆ ಆಗಮಿಸಿದ್ದಾರೆ ಅವರು ಇರುವರನ್ನು ಅಪ್ಪಾಜಿ ನಾಡಗೌಡರಿಗೆ ಆಗಿರ್ಬೋದು, ಯಶವಂತರಾಯ ಗೌಡರಿಗಾಗಲಿ ಕರೆಸಿ ಮಾತನಾಡಿ ಇದನ್ನು ತಿಳಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಈಗ ಯಾರು ಅಲ್ಲಿ ನಾಡಗೌಡರು ಟಾರ್ಗೆಟ್ ಮಾಡೋರು, ಇಲ್ಲಿ ಯಶವಂತರಾಯ ಗೌಡರು ಮಾಡ್ತಾ ಇದ್ದಾರೆ, ಭೂಮಿ ಮಾಡೋರು ಏನ್ ನಡೀತಾ ಇದೆ ಅಲ್ಲ ಸರ್. ಈಗ ಒಂದು ಪಕ್ಷದ ಲೀಡರ್ಶಿಪ್ ಅಥವಾ ಪಕ್ಷದಲ್ಲಿ ದೊಡ್ಡ ಅಧಿಕಾರವನ್ನು ಹೊಂದಿದವರು MP ಪಾಟೀಲ್. ಈಗ ಏನಾದರೂ ನೋವಾದಾಗ ಅವ್ರ ಮುಂದೆ ತುಳ್ಕೊಳ್ಬೇಕು, ಅವರಿಗೆ ಕೇಳಬೇಕು. ಈಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅಧಿಕಾರದಲ್ಲಿ ಇರ್ಬೋದು ಅಥವಾ ಅಧಿಕಾರದಲ್ಲಿ ಇದ್ದೇ ಇರಬಹುದು, ಅವರು AICCಗಾಗಿರ್ಬೋದು, KPCCಗಾಗಿ ಅತಿ ಹತ್ತಿರದಿಂದ ಕೆಲಸ ಮಾಡ್ತಕ್ಕಂಥದ್ದು ನಾವು ನೀವೆಲ್ಲರೂ ನೋಡಿದ್ದೇವೆ. ಇವತ್ತು ಜಿಲ್ಲೆಯಲ್ಲಿ ಆದಂಥ ತೊಂದರೆಗಳಿಗೆ ನೀವು ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿದ್ರೆ ನಮ್ಗೆ ಅವಕಾಶ ಸಿಗ್ತಿತ್ತು ಅಂತಕ್ಕಂಥ ಆಶಾ ಮನೋಭಾವದಿಂದ ನಾವೆಲ್ಲರೂ ಹೇಳೋದು ನಿಜ. ಆದರೆ ಇವತ್ತು ಅದು ಏನಾಗ್ತಾ ಇದೆಯಪ್ಪ ಅಂದರೆ ನೋವಿನಿಂದ ಅವರನ್ನೇ ಗುರಿಯಾಗಿ ಇಟ್ಕೊಂಡು ಬೈತಾ ಇದ್ದಾರೆ. ಈಗ ಅದಕ್ಕಾಗಿ ನಿನ್ನೆ ಮಾಧ್ಯಮದವರು MP ಪಾಟೀಲ್ರಿಗೂ ಕೇಳಿದ್ದಾರೆ, ನಿಮ್ಮ ಮೇಲೆ ಆರೋಪ ಐತೆ ಅಂತ ಕೊಂಡ್ಕಿಸಿದ್ರೆ. ಅದು ನನಗೇನೂ ಸಂಬಂಧ ಇಲ್ಲ, ಅದು ಮುಖ್ಯಮಂತ್ರಿಗಳ ಸಚಿವ ಸಂಪುಟ ವಿಸ್ತರಣೆ ಮಾಡುವ ಸಂಪೂರ್ಣ ಹೊಣೆಗಾರಿಕೆ ಐತಿ, ಅವರೇ ಅದಕ್ಕೆ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇನ್ನು 28ರೊಳಗೆ ನಮಗೆ ಅವರಿಗೆ ವಿದ್ದ ಐತಿ ಅಂತಕ್ಕಂಥ ಶಬ್ದವನ್ನು ನಮ್ಮ ND ಶಾಸಕರು ಹೇಳಿದ್ದಾರೆ. ನಮಗನಿಸ್ತೈತಿ ವಿದ್ದ ಆಗೋದಿಲ್ಲ, ND ಶಾಸಕರು ಇದೇ ಪಕ್ಷದೊಳಗೆ ಮುಂದುವರಿತಾರೆ. ಮತ್ತೆ MP ಪಾಟೀಲ್ರು, ಯಶವಂತರಾಯ ಗೌಡರು, ಶಿವಾನಂದ ಪಾಟೀಲ್ರು ಎಲ್ಲರೂ ಒಟ್ಟಾಗಿ ಮುಂದಿನ ಎಲೆಕ್ಷನ್ನ ಎದುರಿಸಿ
ಮತ್ತೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಗೈತಿ. ಆಮೇಲೆ ಲಕ್ಷ್ಮಣ ಸವದಿ ಅವರಿಗೆ ಸ್ಥಾನ ಕೊಟ್ಟಿಲ್ಲ ಅಂತ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರಿಗೆ ಈಗ ಕೊಟ್ಟಿದ್ದಾರೆ, ಏನ್ ಹೇಳಿದ್ರು? ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗಾಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರನ್ನ, ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಹರಿಪ್ರಕಾಶ್ ಸಾಹೇಬ್ರನ್ನ ಈ ವಿಷಯದೊಳಗೆ ನಮ್ಮ ಸಮಾಜದ ಮುಖಾಂತರ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ನಮ್ಮದು ಈ ರಾಜ್ಯದಲ್ಲಿ ಒಂದು ದೊಡ್ಡ ಸಮಾಜ, ಸುಮಾರು 80 ವರ್ಷಗಳಿಂದ ಸ್ವತಂತ್ರ ಸಿಕ್ಕ ನಂತರ ಯಾರಿಗೂ ಅವಕಾಶ ಕೊಟ್ಟಿರಲಿಲ್ಲ. ಇವತ್ತು ನಾವೆಲ್ಲರೂ ಆ ಪಕ್ಷಕ್ಕೆ ಆಗ್ರಹ ಮಾಡಿದ್ದೀವಿ. ನಾನು ಜಿಲ್ಲಾ ಅಧ್ಯಕ್ಷನೂ ಹೌದು, ಸಮಾಜದ ಅಧ್ಯಕ್ಷನೂ ಆಗಿ ಆಗ್ರಹ ಮಾಡ್ತೀನಿ ಅಂತ ಆಗ್ರಹ ಮಾಡಿದ್ದೀವಿ. ಇವತ್ತು ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಸಮಾಜದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಈಗ ಜೊತೆಗೆ ಇನ್ನೊಂದು ಸರ್ ಆರಂಭದಲ್ಲಿ ಎಕ್ಸಾಮ್ ಬಗ್ಗೆ ಮಾತಾಡ್ತೀವಿ. ಸರ್ ಎಕ್ಸಾಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಅಧಿಕಾರಿಗಳಿಂದ ಸಣ್ಣ ಲೋಪ ಆಗಿದೆ ಅಂತ ಹೇಳಿದ್ರಿ. ಹೌದು ಸರ್. ಬಟ್ ಜಿಲ್ಲಾಡಳಿತ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯಾವುದು ಲೋಪ ಆಗಿಲ್ಲ ಅಂತಾನೆ ಸ್ಪಷ್ಟಪಡಿಸಿದ್ದಾರೆ. ನೀವು ಎತ್ತಿರೋ ಪ್ರಶ್ನೆ ನೋಡಿದ್ರೆ ಬಿಜೆಪಿ ಹೇಳ್ತಾ ಸಾಮ್ಯತೆ ಇದೆ. ಈಗ ನೀವು ಹೊಸ ಇದನ್ನ ವ್ಯಾಖ್ಯಾನ ಮಾಡೋಣ ಅಂತ ಇಲ್ಲ ಸರ್, ಅಲ್ಲಿ ನಾನು ಹೇಳಿದೆ ಲೋಪ ಅಂದ್ರೆ ಏನು, ಆ ಬ್ಲಾಕ್ದಲ್ಲಿ ಬರ್ತಕ್ಕಂಥ ಆನ್ಸರ್ ಪೇಪರ್ಗಳ ನಂಬರು ನಾವು ನಿನ್ನೆ ಅದನ್ನು ವಿಚಾರ ಮಾಡಿದ್ವಿ. ಅಲ್ಲಿದ್ದಂಥ ಅಧಿಕಾರಿಗಳಿಗೆ ವಿಚಾರ ಮಾಡಿದಾಗ ಆನ್ಸರ್ ಪೇಪರ್ಗಳ ನಂಬರು ಮಿಸ್ಟೇಕ್ ಆಗಿತ್ತು. ಇದು ಸಣ್ಣದೇ ಆಗಿರಲಿ, ಏನೇ ಸಣ್ಣ ಲೋಪ ಆಗಿದ್ರಿಂದ ಸಮಯದ ವಿಳಂಬ ಆಯಿತು. ಆದರೆ ಅದು ಎಚ್ಚೆತ್ತುಕೊಂಡು ಬೇಗ ಸರಿಪಡಿಸಿಕೊಂಡು ಅದಕ್ಕೆ ಅದು ದೀರ್ಘ ತೊಂದರೆ ಆಗಲಾರ್ದಂಗೆ ಅಧಿಕಾರಿಗಳು ನೋಡ್ಕೊಂಡಿದ್ದಾರೆ. ಇದು ಇಷ್ಟು ದೊಡ್ಡ ವಿಷಯ ಮಾಡೋದು ಅವಶ್ಯಕತೆ ಭಾರತೀಯ ಜನತಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸ್ಪಷ್ಟಪಡಿಸಿದೆ. ಆದರೂ ನೀವು ಲೋಪ ಅಂತ ಇದ್ದೀರಿ, ಅದಕ್ಕಾಗಿ ನಮಗೆ ಈಗ ವಿವಾದ ಇಲ್ಲ ಸರ್, ಅದು ಆ್ಯಕ್ಚುಲಿ ನಂಬರ್ ಚೇಂಜ್ ಆಗಿರೋದು ಅವರು ಒಪ್ಕೊಂಡಿದ್ದಾರೆ. ಯಾಕಾಯ್ತು ಇದು ಗಲಾಟೆ, ಯಾಕೆ ಬಂದರು ಅಂದಾಗ ಇಲ್ಲ ಸರ್, ನಂಬರ್ ಚೇಂಜ್ ಆಗಿ ಕೊಟ್ಟಿದ್ವಿ, ಅದನ್ನು ಮತ್ತೆ ನಾವು ಸ್ವೀಕಾರ. ಒಂದು ಸಣ್ಣ ತಪ್ಪು ಆಗಿದ್ದಕ್ಕೆ ಹೊಣೆಗಾರಿಕೆ ಯಾರು? ಅಲ್ಲಲ್ಲ, ಅಧಿಕಾರಿಗಳ ತಪ್ಪು ಅಧಿಕಾರಿಗಳು ಯಾರು ಮಾಡಿದ್ದಾರೆ ಅವ್ರನ್ನ ಯಾಕೆ ನೀವು ತಂದು ಅವ್ರನ್ನ ಸಸ್ಪೆಂಡ್ ಮಾಡ್ತಾ ಇಲ್ಲ? ತಪ್ಪು ಸಣ್ಣ ತಪ್ಪಾಗ್ಲಿ ದೊಡ್ಡ ತಪ್ಪಾಗ್ಲಿ ತಪ್ಪು ಅನ್ನೋದು ನಾವು ಒಪ್ತೇವೆ. ಅದನ್ನು ಸರಿಪಡಿಸ್ಕೊಳ್ಳೋಕೆ ಬಾರದೇ ಇರ್ತಕ್ಕಂಥ ತಪ್ಪು ಅಥವಾ ಸರಿಪಡಿಸ್ಕೊಂಡು ಕಿಶಿಂದ್ರೆ ಅದನ್ನ ಸರಿಯಾಗಿ ಮಾಡ್ಕೊಂಡು ಹೋಗ್ತಕ್ಕಂಥ ತಪ್ಪು ಇದು ಮೇನ್. ಇವತ್ತು ಅದು ಆಗಿರ್ತಕ್ಕಂಥ ಅಲ್ಲ ಸರ್, ಅವ್ರಿಗೆ ಮತ್ತೆ ಸಮಯ ಕೊಟ್ರಲ್ಲ, ಅವ್ರ ಎಕ್ಸಾಮ್ ಬರೆದ್ರು, ಸಮಯ ಕೊಟ್ಟರು, ಅವ್ರ ಅಕಸ್ಮಾತ್ ಸರ್ ಅದೇ ಅವರು ಅದನ್ನು ತಪ್ಪಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಅದನ್ನು ಹೊರಗೆ ತೊಗೊಂಬರೋದ್ರೊಳಗೆ ಅಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಯಾವ ಬ್ಲಾಕದ್ದು ಏನು ತಪ್ಪಾಗಿದೆ ತಿದ್ದು ಬೇರೆ ಕ್ವಶನ್ ಪೇಪರ್ಗಳನ್ನು ಆನ್ಸರ್ ಪೇಪರ್ಗಳು ಕೊಟ್ಟು ಅದನ್ನು ಸರಿಪಡಿಸ್ಕೊಂಡಿದ್ದಾರೆ. ಸಮಯ ಸ್ವಲ್ಪ ವಿಳಂಬ ಆಗಿದ್ದಕ್ಕೂ ಮತ್ತೊಂದು ಅವರು ಸಮಯನೂ ಹೆಚ್ಚು ಅವ್ರಿಗೆ ಕೊಟ್ಟಿಸಿದ್ರೆ ಪರೀಕ್ಷೆ ಬರ್ಸಿದ್ದಾರೆ. ಇದೇ ರೀತಿ ಹಾಸನದಲ್ಲಿ ಆಗಿದೆ, ಅಲ್ಲೂ ಸರಿಪಡಿಸಿ ಬರೆದಿದ್ದಾರೆ. ಬಟ್ ನೀವು ಜಿಲ್ಲಾಡಳಿತ ಈ ಪರೀಕ್ಷೆ ನಿರ್ವಹಣೆ ವಿಫಲ ಆಗಿದೆಯಾ? ಇಲ್ಲ, ಜಿಲ್ಲಾ ಆಡಳಿತ ಸರಿಯಾಗಿ ಆ ಬ್ಲಾಕದ್ದು ಬೇರೆ ಬ್ಲಾಕಿಗೆ ಕೊಟ್ಟು ಅಥವಾ ಅಂಥದ್ದು ಗಂಭೀರ ತಪ್ಪಲ್ಲ. ಅಲ್ಲಿ ಇರ್ತಕ್ಕಂಥದ್ದು ಬ್ಲಾಕ್ ನಂಬರ್ಗಳನ್ನು ಚೇಂಜ್ ಆಗಿ ನಂಬರ್ಗಳು ಮಿಸ್ಟೇಕ್ ಆಗಿದ್ದಾವೆ ಅಂತ ಅಲ್ಲಿ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಇದು ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿ, ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮಾಡಿದ ಲೋಪ ಸರಿಪಡಿಸೋಕೆ ಅವಕಾಶ ಇತ್ತು, ಸರಿಪಡಿಸ್ಕೊಂಡಿದ್ದಾರೆ. ಇದನ್ನ ಇಷ್ಟು ದೊಡ್ಡ ವಿಷಯ ಮಾಡಬೇಡ. ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗ್ತಿತ್ತು, ಅವ್ರ ಭವಿಷ್ಯಕ್ಕೆ ತೊಂದರೆ ಆಗ್ತಿತ್ತು ಅಂದ್ರೆ ನಾವು ಅವರಿಗೆ ವಿದ್ಯಾರ್ಥಿ ಪರ ನಿಂದ್ರಲಿಕ್ಕೆ ತಯಾರಿದ್ವಿ. ಆ ವಿಷಯ ಹಂಗಿಲ್ಲ. ಸರ್, ಈಗ ಬಿಜೆಪಿಯ ಲೀಡರ್ಗಳು ಹೋಗ್ತಾರೆ, ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಯಾವುದೇ ಒಂದು ಲೀಡರ್ ಆಗಲಿ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಪೊಲೀಸರು ಬಡಿತಾರೆ, ಮತ್ತೆ ಅಲ್ಲೆಲ್ಲ ತಳ್ಳಾಟಗಳಾಗ್ತಾವ. ಆದ್ರೂ ಕೂಡ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕರಾಗಿರ್ಲಿ, ಒಬ್ಬ ಕಾಂಗ್ರೆಸ್ ಲೀಡರ್ ಆಗಿರ್ತಾರೆ, ಅಲ್ಲಿ ಸ್ಥಳೀಯ ಲೀಡರ್ಗಳಾಗಿರ್ತಾರೆ, ಯಾರು ಕೂಡ ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಅಪೋಸಿಷನ್ ಪಾರ್ಟಿ ಲೀಡರ್ ಇರ್ಬೋದು ಅಲ್ಲಿ ಇರ್ತಾರೆ.
ಹೋಗಿ ಅವರು ತಿಳಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಇದರಲ್ಲಿ ಮೇಲ್ನೋಟಕ್ಕೆ ಕಾಣುತ್ತೆ ನನಗನಿಸ್ತೈತಿ ನಿರ್ಲಕ್ಷ್ಯ ವಹಿಸಿದೆ. ನೀವೇನು ಹೆಸರು ಹೇಳಿದ್ರಿ ಅವ್ರು ತಿಳಿಗೊಳಿಸಕ್ ಹೋಗಿಲ್ಲ. ಈ ವಿಷಯವನ್ನ ರಾಜಕೀಯ ಮಾಡಿಕಿಸಿದ್ರೆ ಇದನ್ನ ಹೆಚ್ಚು ಇದಕ್ಕೆ ಭವ್ಯ ಒಂದು ಸುದ್ದಿ ಕೊಡೋದಕ್ಕೆ ಹೋಗಿದ್ದಾರೆ ಅವರು ಅಲ್ಲಿ ಸಮಸ್ಯೆ ಬಗೆಹರಿಸಕ್ ಹೋಗಿಲ್ಲ. ಅವ್ರು ಹೋಗಿದ್ದ ಉದ್ದೇಶ ಇದಕ್ಕೆ ಹೆಚ್ಚು ಉತ್ತರ ಕೊಟ್ಟು ಹೆಚ್ಚು ಇನ್ನೂ ಪ್ರಚೋದನೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಕೊಟ್ಟು ಕಿಸಿದ್ರೆ ಈ ಇದನ್ನ ರಾಜಕೀಕರಣ ಮಾಡಿ ಮಂತ್ರಿಗಳ ರಾಜೀನಾಮೆ ಕೊಡ್ಬೇಕಂತ ಆಗ್ರಹ ಮಾಡ್ಲಿಕ್ಕೆ ಹೋಗಿದ್ದಾರೆ ಅವ್ರು. ತಿಳಿಗೊಡ್ಸಕ್ ಹೋಗ್ಬೇಕಂದ್ರೆ ಸಮಯದ ಅಭಾವ. ಕೇವಲ 5-10 ನಿಮಿಷಗಳು ಸರ್ ಅಧಿಕಾರದಾಗ ಇದ್ದೀರಿ ಅಂತಲ್ಲ, ಅಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಇಲ್ಲಿ ಎಲ್ಲರೂ ನಮ್ಮ ಕಾರ್ಯಕರ್ತರು ನಾವು ಒಪ್ಕೊಳ್ಬೇಕಾಗ್ತೈತಿ. ಇವತ್ತು ಸಚಿವ ಸಂಪುಟ ಇತ್ತು, ಬಹಳಷ್ಟು ಜಿಲ್ಲೆಯ ಕಾರ್ಯಕರ್ತರು ಅಲ್ಲಿದ್ರು ಮತ್ತು ನಮ್ಮ AICC ಕಮಿಟಿ ಬರೋದ್ರಿಂದ ನೋ ವಿದ್ಯಾರ್ಥಿಗಳಿಗೆ ಆದಂತ ನೋವುಗಳು ಏನಾದ್ರು ಇದ್ರೆ ನೋಡ್ರಿ 10 ನಿಮಿಷದ ವಿಳಂಬ ಆಗೈತಿ, ಅದಕ್ಕೆ ಸಮಯ ಮತ್ತೊಂದು ಕೊಟ್ಟಿದ್ದಾರೆ ಅವ್ರು. ಈಗ ವಿದ್ಯಾರ್ಥಿಗಳಿಗೆ ಏನಾದ್ರೂ ಅಲ್ಲಿ ಅನ್ಯಾಯ ಆಗಿತ್ತು, ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಏನಾದ್ರೂ ಪರಿಣಾಮ ಬೀರಂತದಿದ್ರೆ ನಾವೇ ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೂ ರೆಡಿ ಇದ್ವಿ. ಹಂಗಿಲ್ಲ ಪರಿಸ್ಥಿತಿ. ಅವ್ರು ಸುಮ್ಮನೆ ವಿನಾಕಾರಣ ರಾಜಕೀಯ ಮಾಡ್ಲಕತ್ತಾರ ಭಾರತೀಯ ಜನತಾ ಪಕ್ಷ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।